4 ವರ್ಷ ಆಯ್ತಮ್ಮ. ನಾವು ಬಾಗಲಕೋಟೆ ಡಿಸ್ಟಿಕ್ನ್ಯಾರ ಇಲ್ಲೇ ಜೀರಿಗೆ ಮಾರ್ತೀವಿ. ಬೀದಿ ವ್ಯಾಪಾರ ಮಾಡಿದ್ರೆ ನಮ್ಮ ಜೀವನ, ಇಲ್ಲಾಂದ್ರೆ ಇಲ್ಲ. ನಮ್ಗೆ ಬದುಕಕ್ಕಂತ ಬಂದೀವಿ. ನಮ್ಗೆ ಇಲ್ಲೇ ಇದು ಇಲ್ಲ, ಜಾಗ ಇಲ್ಲ, ಏನಿಲ್ಲ. ಭಾಳ ಕಷ್ಟ ಆಗೈತಿ. ಹಂಗೆ ಎಲ್ಲಿ ಎಬ್ಸ್ತಾರ ಹಂಗೆ ಅಲ್ಲಿ ಕುಂದ್ರದ ಅಲ್ಲಿ ಓಡಿಸಿದ್ರೆ ಅಲ್ಲಿ ಕುಂದ್ರದ. ಇಷ್ಟ ನಮ್ಮ ಪರಿಸ್ಥಿತಿ ಭಾಳ ಇದಾಗ್ಬಿಟ್ಟೈತಿ. ಇವತ್ತಂತೂ 1 ರೂಪಾಯಿ ವ್ಯಾಪಾರ ಇಲ್ಲ ನೋಡು. ಒಟ್ಟ ಕುಂದ್ರಗೊಳ್ಳಿಲ್ಲ. ಈಗ ಅಮ್ಮ ಕುಂದ್ರಿಸ್ಕೊಟ್ಟಾಳ. ಈಗ ಒಂದು 4 ವರ್ಷ ಆತಮ್ಮ. ಅಂದ್ರೆ ನಮಗೆ ಫಿಕ್ಸ್ ಜಾಗನೇ ಕೊಡವಲ್ರಿ ಯಾರು. ಎಲ್ಲಿ ಕುಂದ್ರಿಸಿ ಕೊಡೋದಿಲ್ಲ ನಮಗೆ. ಹಂಗ ಸುಮ್ಮನೆ ಅಲ್ಲಿ ಟಿಲಿಟ್ ಕುಂದ್ರ ಒಂದು 500 ಆತ, 200 ಆತ, 1000 ಆತ, ಹಿಂಗತ ಮಾದಾಟ ವ್ಯಾಪಾರ ಮಾದಾಟ ಬದುಕ್ಯಂತ ಹೊಂಟಿವಿ. ಹಂಗೆ ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳಂದಮ್ಮ, ಬಡವ್ರಿಗೆ ಬೀದಿ ವ್ಯಾಪಾರ ಮಾಡಾರಿಗೆ ಒಂದು ಸ್ವಲ್ಪ ಆಶ್ರಯ ಕೊಡ್ರಿ, ಕರುಣೆ ತೋರಿಸ್ರಿ ಅಂತ ನಾವು ಅಂತೀವಿ. ಮತ್ತು ಅವ್ರು ಹೆಂಗೆ ಮಾಡಾರ ಏನೋ. ಅಂಗಡಿಗಳು ಮಳಿಗೆಗಳನ್ನೆಲ್ಲ ಒಡಿಸ್ಬಿಟ್ರಲ್ಲ, ಇದಕ್ಕೇನು ಹೇಳ್ತೀರಾ? ಎಲ್ಲ ಹೊಡಿಸ್ಬಿಟ್ಟಾರ ನೋಡಮ್ಮ. ಏನು ಮಾಡಿ ಬದುಕಬೇಕು? ಅವ್ರದ್ದು ಜೀವನ ಹೆಂಗೆ? ಸಾಲ ಸಮದ ಮಾಡಿ ಇಂಥವು ತಂದು ಹಾಕ್ಯಂದಿರ್ತೀವಿ ನಾವು. ಆ ಸಾಲಕ್ಕೆ ಏನು ಮಾಡಿ ಕೊಡ್ಬೇಕು? ಏನಿಲ್ಲ. ಅಷ್ಟು ಕಷ್ಟ ಆಗೈತಿ ಈಗ ನಮ್ಮ ಬಳೆ. ಸುಮಾರು 8 ದಿನ ಆಯಿತು ಒಡಿಸಿ. ಏನು ಮಾಡ್ಬೋದು? ಏನು ಮಾಡ್ಬೇಕು ನೋಡಮ್ಮ, ಭಾಳ ತ್ರಾಸ ಐತಮ್ಮ. ಏನು ಮಾಡೋಕೆ? ಬೀದಿ ವ್ಯಾಪಾರ ಇದ್ರೆ ಜನ ಒಂದು ಸ್ವಲ್ಪ ಉದ್ಧಾರ ಆಕಾರ, ಹೊಟ್ಟೆ ಬಾಯಿ ಮನೆತನ ನಡ್ಸ್ಕೊಂಡು ಹೋಕ್ಕಾರ. ಬೀದಿ ವ್ಯಾಪಾರ ಇರಲಿಲ್ಲ ಅಂದ್ರೆ ಭಾಳ ಕಷ್ಟ ಐತಮ್ಮ. ಮನೆತನ ನಡ್ಸೋದು ಭಾಳ ಕಷ್ಟ ಐತಿ. ದೊಡ್ಡ ದೊಡ್ಡ ಅಂಗಡಿಯವ್ರು ಅಷ್ಟೇ ಬದುಕ್ಬೇಕು, ಅಷ್ಟೇ ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ತಾರೆ ಸರ್ಕಾರದವ್ರು. ಈಗ ಇಂಥ ಬೀದಿ ವ್ಯಾಪಾರ ಮಾಡಿ ಬದುಕೋರು, ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಕಟ್ಕೊಂಡು ಜೀವನ ಮಾಡೋರು, ಅವ್ರು ಏನು ಮಾಡಿ ಬದುಕ್ಬೇಕು? ದೊಡ್ಡ ದೊಡ್ಡ ಅಂಗಡಿ ಇಲ್ಲಾರ್ದವ್ರು ಏನು ಮಾಡ್ಬೇಕು? ನಾವು ಬೀದಿ ವ್ಯಾಪಾರಲಿದ್ದ ನಮ್ಮ ಜೀವನ ನಡಿತೈತಿ. ನಮ್ಮ ಬೀದಿ ವ್ಯಾಪಾರಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ ಅಂದ್ರೆ ನಾವು ಹೆಂಗೆ ಬದುಕ್ಬೇಕು? ಅದೇ ನಮ್ಗೆ ಚಿಂತೆ ಆಗೈತೆ ಅಷ್ಟೇ, ಮತ್ತೇನಿಲ್ಲ. ನೀವೆಲ್ಲ ದೊಡ್ಡ ದೊಡ್ಡ ಅಂಗಡಿ ತಗೊಂಡು ಮಾಡ್ಬೇಕಲ್ಲ? ನಮ್ಮ ತಾಯಿಲೆ ಅಷ್ಟು ಬೇಕಲ್ಲಮ್ಮ ಶಕ್ತಿ. ಹೌದಾ? ಇಷ್ಟು ಇದನ್ನ ತಂದು ಹಾಕ್ಯನಕ ನಮ್ಮ ತಾಲಿ ಇರಲ್ಲ. ಒಂದೊಂದು ಸಲ ಸಾಲ ಮಾಡಿ ತಮ್ಮಂದು ಹಾಕ್ಯಂದೀವಿ. ಅಂಥ ದೊಡ್ಡ ಅಂಗಡಿ ಮಾಡ್ಕೊಳೋದು ನಮ್ಮಿಂದ ಆಗುತ್ತಾ? ನಮ್ಗೆ ಯೋಗ್ತಾನೆ ಐತೆ ನಮ್ಗೆ? ನಮಗೆ ಹೊಟ್ಟೆ ಬದುಕಕ್ಕೆ ದೊಡ್ಡ ಕಷ್ಟ ಆಗೈತಿ. ಅಂಥ ದೊಡ್ಡ ಅಂಗಡಿ ಮಾಡೋದು ಯೋಗ್ತೆ ಎಲ್ಲಿದ್ದ ಬರುತ್ತೆ ನಮ್ಗೆ? 2,000 ರೂಪಾಯಿ ಕೊಡ್ತಾ ಇದ್ದಲ್ಲಮ್ಮ ಸರ್ಕಾರ. 2,000 ರೂಪಾಯಿ ಕೊಟ್ರೆ ಎದಕ್ಕಾಗುತ್ತಮ್ಮ? 2,000 ರೂಪಾಯಿ ಎದಕ್ಕಾಗುತ್ತೆ? ಅದೇನು ಬಂದಿದ್ದೇನು ಇರ್ತೈತೇನೋ ಅಂತೇಳಿ. ಈಗ 3 ತಿಂಗಳು ಆತಮ್ಮ ಬರಕತ್ತೈತಿ. ಮೊದಲೆಲ್ಲ ಬಂದಾಗಿತ್ತು. ಈಗ 3 ತಿಂಗಳಾಗೈತಿ ಬರಕತ್ತೈತಿ. ನಮ್ಗೆ ವಯಸ್ಸು ಪಗಾರ ಮಾಡಿಸಿದ್ರು, ಅದನ್ನು ಬಂದ್ ಮಾಡಿದ್ರು, ಎಲ್ಲ ಬಂದ್ ಮಾಡಿದ್ರು. ಏನಮ್ಮ ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರಕ್ಕೆ? ಏನು ಹೇಳೋದಿಲ್ಲ, ಕೈ ಮುಗಿಯೋದು. ನಮ್ಗೆ ಸಹಾಯ ಮಾಡ್ರಿ, ನಮ್ಮಂಥವ್ರನ್ನ ಬಡವ್ರನ್ನ ನೋಡ್ರಿ, ನಮ್ಗೆ ಏನಾರ ಇಟ್ಟು ದಾರಿ ಮಾಡಿ ಕೊಡ್ರಿ ಅಂತ ಕೇಳೋದು. ಮತ್ತೇನು ಹೇಳೋದಿಲ್ಲ. ಅಂಗಡಿ ಮಾಡ್ಕೊಂಡಿದ್ರೆ ಇವಾಗ ಫುಟ್ಪಾತ್ ಬಂದಿದ್ರೆ ಹೆಂಗೆ ಸರ್ ಜೀವನ? ಇಲ್ಲೇ ಅಂಗಡಿ ಇದ್ದಿದ್ದು ಎಲ್ಲ ರೋಡಿಗೆ ಬಂದಿದ್ದೀವಿ. ರೋಡ್ಗೆ ಬಂಡವಾಳ ಎಲ್ಲ ರೋಡಲ್ಲಿ ಹಾಕಿದ್ದೀವಿ. ಸಾವಿರಾರು ರೂಪಾಯಿ ಐಟಮ್ಗಳು ರೋಡಲ್ಲಿ ಹಾಕಿದ್ದೀವಿ. ಇಲ್ಲಿನೂ ಕೂತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಏನು ಮಾಡೋದು ಹೇಳಿ? ಆ ಥರ ಇದೆ ನಮ್ಮ ಪರಿಸ್ಥಿತಿ. ಮಳೆ ಬಂದರೆ ಏನು ಸೇಫ್ಟಿ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಈಗ ಅಂಗಡಿಲಿ ಇದ್ದಾಗ ತಗೊಳ್ತಾ ಇದ್ದಿದ್ದಕ್ಕೂ ಇವಾಗ ನೀವು ಹಿಂಗೆ ಲಾಟ್ ತಗೊಳ್ಳೋದಕ್ಕೂ ಏನಿದೆ ವ್ಯತ್ಯಾಸ? ಅಂಗಡಿಯಲ್ಲಿ 200-300 ತಗೊಳ್ಳೋದು, ಇಲ್ಲಿ 50 ರೂಪಾಯಿಗೆ ಜನಗಳು ತಗೊಳ್ಳೋಕೆ ಯೋಚನೆ ಮಾಡ್ತಾರೆ. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಅಲ್ಲ ಸರ್, ಅವತ್ತಿಂದ ಇವತ್ತವರೆಗೂ ಫುಟ್ಪಾತಲ್ಲೇ ಮಾಡ್ಕೊಂಡು ಬಂದ್ರ? ಇವಾಗ ಮೊನ್ನೆ ಹೊಡ್ಸ್ದಾಗಿಂದ ತೆರವು ಮಾಡಿದಾಗ ಇಲ್ಲ, ಈಗ ಒಂದು 2-3 ದಿವಸದಿಂದ ಆಗ್ತಾ ಇದೀವಿ. ತೊಗೊಂಡು ಬಂದು ಮನೆಯಲ್ಲಿ ಮಾಡ್ಕೊಂಡು ಏನು ಮಾಡೋದು? ಇದು ಐಟಮ್ ಯಾರು ತಗೊಳ್ಳೋರು ಇಲ್ವಲ್ಲ, ಏನು ಮಾಡೋದಂತ ಇಲ್ಲಿ ತೊಗೊಂಡು ಬಂದು ಹಾಕಿದ್ದೀವಿ ನಾವು. ಹೇಗಿದೆ ವ್ಯಾಪಾರ ಈಗ? ವ್ಯಾಪಾರ ಯಾರಿಲ್ಲಮ್ಮ, ಕೇಳೋರು ಯಾರಿಲ್ಲ. 50 ರೂಪಾಯಿ ಕೊಟ್ರೂ ತಗೊಳ್ಳೋರಿಲ್ಲ. ಏನು ಹೇಳ್ತೀರಾ ಸರ್ಕಾರ? ಡೈಲಿ ಏನೋ ವ್ಯಾಪಾರ ಮಾಡ್ಕೊಬಿಟ್ಟು ಮನೆಗೆ ಏನೋ ತಗೊಂಡು ಹೋಗೋಣ ಅಂದರೆ ಏನಿಲ್ಲ. 200-300 ಏನೋ ವ್ಯಾಪಾರ ಆಗಿದ್ರೆ ಅಕ್ಕಿ ಗಿಕ್ಕಿ ಏನೋ ತಗೊಂಡು ಹೋಗೋಣ ಅಂದರೆ ಏನಿಲ್ಲ ಇಲ್ಲಿ. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಸರ್ಕಾರ ಅವರೇ ನಮಗೆ ಏನೋ ಮಾಡಿಕೊಡ್ಬೇಕು ಮೇಡಮ್. ಅಂದ್ರೆ 8 ದಿನ ಆಯ್ತಲ್ಲ ಸರ್ ಇಲ್ಲಿಗೆ? 8 ದಿವಸ ಆಯಿತು. 8 ದಿನದಿಂದ ಏನು ನಮಗೆ ಹೊಟ್ಟೆಗೆ ಈ ಥರ ಹೊಡೆದು ಅವ್ರು ಎಲ್ಲ ಹೊಡೆದಾಕ್ ಬಿಟ್ಟಿದ್ದಾರೆ. ಜೀವನ ನಡೆಯೋದು ಹೆಂಗೆ? ಸೈಡಲ್ಲಿ ಹಾಕ್ಕೊಂಡಿದ್ದೀವಿ. ಸರ್ಕಾರ ಏನೇನು ಅವಕಾಶ ಮಾಡಿಕೊಡ್ಬೇಕು ನಮಗೆ. ಸರ್ಕಾರ ಏನು ಮಾಡ್ಕೊಡುತ್ತೆ? ಸರ್ಕಾರ ಸುಮ್ಮನೆ ಅವ್ರ ಕೆಲಸ ಏನೈತೆ ತೆರವು ಮಾಡಿಬಿಟ್ಟು ಹೊರಟ್ರು. ಏನು ಮಾಡಿದ್ರೆ ಹಾಗೆ ಬೀದಿಯಲ್ಲಿ ಕುತ್ಕೊಂಡಿದ್ದೀವಿ ನಾವು. ಅವರು ಏನೋ ಕರುಣೆ ಮಾಡಬೇಕು. ಮಳೆ ಬಂದ್ರೂ ಸೇಫ್ಟಿ ಇಲ್ಲ. ಮಕ್ಕಳು ಮರಿ ಇದ್ದಾರೆ, ಬಾಡಿ ಕಟ್ಟೋದು ಕಷ್ಟ ಆಗಿಬಿಟ್ಟಿದೆ. ಏನು ಸ್ಕೂಲ್ದೆಲ್ಲ ಐತೆ, ಏನು ಮಾಡೋದು? ಇಲ್ಲಿ ಹಾಕ್ರೂ ಬೆಳಗ್ಗೆ ಎತ್ತಂತ ಹೇಳ್ತಾರೆ. ನಾವು ಹಾಕೋದು 2-2.5 ಮೇಲೆ ಹಾಕ್ತೀವಿ. ಆಗ ಬಂದ್ರೂ 300-400 ವ್ಯಾಪಾರನೂ ಆಗ್ತಾಯಿಲ್ಲ ಇಲ್ಲಿ. ಬೆಳಗ್ಗೆಂದು ಬಿಟ್ಟರೆ ಏನೋ 1,000 ರೂಪಾಯಿ 1,500 ರೂಪಾಯಿ ವ್ಯಾಪಾರ ಮಾಡ್ಬೋದು. ಹಂಗಾಗಿಬಿಟ್ಟಿದೆ.
ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲಿ ನಾವು ಕಮ್ಮಿ ಅಂದ್ರೆ 28 ವರ್ಷ ಅಂದಿದ್ರೆ ಮೇಡಮ್, 28 ವರ್ಷ. ಅಂಗಡಿ ಇತ್ತಾ ನಿಮ್ದು? ಹಾಂ, ನೀವು ಅಂಗಡಿಗೆ ಬಾಡಿಗೆ ಕಟ್ತಿದ್ರಾ? ಇಲ್ಲ ಅದೆಲ್ಲ ಏನು ಕಟ್ತಾ ಇಲ್ಲ ನಾವು. 28 ವರ್ಷ ಇದ್ದಿದ್ದು. ನಮ್ಮಪ್ಪ 40 ವರ್ಷ ಇದ್ದರು ಇಲ್ಲಿ. ಹಿಂಗಾಗ್ಬಿಟ್ಟಿದೆ. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಏನು ಅವರೇ ನಮಗೆ ಒಳ್ಳೇದು ಮಾಡಿ ಕೊಡಬೇಕು. ಅಂಗಡಿ ಎತ್ತಿದ್ದು ಅವರೇ, ಅಂಗಡಿ ಕುಟ್ಟಿಸ್ಬೇಕು ಅವರೇ ಏನು ಮಾಡಬೇಕು. ತೆರವು ಮಾಡ್ತೀನಿ ಅಂದಾಗ ನಿಮ್ಗೆ ಏನು ಅನಿಸ್ತು? ಏನು ಮೇಡಮ್ ಹೇಳೋಕ್ಕೆ ಬಾಯಿ ಬರ್ತಾಯಿಲ್ಲ ನಮಗೆ. ಏನು ಮಾಡ್ತೀರಾ? ಏನು ಅಂದರೆ ಇವಾಗ ಮಾಡ್ತೀವಿ ಅಂತ ಅಂದಾಗ ಮಾಡಬೇಕಾದ್ರೆ ಏನು ಅನಿಸ್ತು ನಿಮಗೆ? ಏನು ಗೌರ್ಮೆಂಟ್ ಅವರೇ ಮಾಡಿ ಕೊಡಬೇಕು, ಸರ್ಕಾರನೇ ಮಾಡಿ ಕೊಡಬೇಕು ನಮಗೆ. ಬೀದಿಯಲ್ಲಿ ಕುತ್ಕೊಬಿಟ್ಟಿದ್ದೀವಿ, ಅವರೇ ಏನೋ ಮಾಡಿ ಕೊಡಬೇಕು ನಮಗೆ. ಜೀವನ ಮಾಡೋಕ್ಕೆ ಅವರೇ ಏನೋ ಸಹಾಯ ಮಾಡಬೇಕು. ಇವಾಗ ಇದನ್ನ ಎತ್ತಿಸಿದ್ರೆ ಎಲ್ಲ ಹೋಗ್ತೀರಾ? ಅದೇ ಏನು ಅರ್ಥ ಆಗ್ತಾಯಿಲ್ಲ ಮೇಡಮ್. ಇದಿರೋದು ಎತ್ತೋಗ್ಬಿಟ್ರೆ ನಾವು ಎಲ್ಲಿ ಹೋಗೋದು, ಎಲ್ಲಿ ಜೀವನ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ನಮಗೆ.